ಓ ಮಾಡ ಮಟನ್ ತಿಂತಿಲ್ಲ ತಗೊಳ್ಳಿ ಬಾಯಿಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸತ್ಯ ಭಾವೆ ಕೋಪವೇ ನನ್ನಲ್ಲಿ. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನು 2 ದಿನದಿಂದಾನು ಅಮ್ಮು ಮದುವೆ ವ್ಲಾಗ್ಗೆ. ಸೊ ಇವತ್ತು ಮತ್ತೆ ಅವ್ರ ಮನೆಗೆ ಹೋಗಬೇಕು. ಚಿಕ್ಕ ನೆರವಿ ಥರ ಮಾಡ್ತಾರೆ ನಮ್ಮ ಸೈಡು. ಸೊ ಮದುವೆ ಮಾಡಿರೋರು ಚಪ್ರದಟ್ಟಿಲಿ ಮರಿನಾಕ್ ಹೋದು ಒಂದು ಅರ್ಶನಕ್ಕೆ ಬುಟ್ಟನ ಅಂತ ಹಾಕ್ತಾರೆ. ಸೊ ನಾವು ಕೂಡ ಹೋಗಬೇಕು. ಹಾಗೆಯೇ ಅಕ್ಕನೂ ಭಾವನೂ ಕೂಡ ಬರ್ತಿದ್ದಾರೆ. ಅವ್ರಿಗೆ ಮನೇಲೇ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವರ ಏನು ಬೇಡ ಅಂತ ಹೇಳಿದರು, ಬಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೇಗ ಬೇಗ ಟಿಫನ್ ಮಾಡಿ ಅವ್ರು ಆಲ್ರೆಡಿ ಹೊರಟ್ಬಿಟ್ಟಿದ್ದಾರೆ. ಬೇಗ ಬೇಗ ಅಡುಗೆ ಮಾಡಿ ನಾನು ಕೂಡ ಸ್ನಾನ ಮಾಡಿ ರೆಡಿ ಆಗಬೇಕು. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಹೀಗೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ಬೇಗ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಚಿಲ್ಲಿ ಚಿಕನ್ಗೂ ರೆಡಿ ಮಾಡ್ತಾಯಿದ್ದೀನಿ. ಸೊ ಟೈಮ್ ಆಗಿಬಿಟ್ಟೈತೆ. ಇನ್ನು ಅಕ್ಕ ಬಂದರೆ ಇನ್ನೂ ರೆಡಿಯಾಗಿಲ್ಲ ಅಂತೇಳಿ ಅದಕ್ಕೆ ಬೇಗ ಬೇಗ ಮಾಡೋಣ ಅಂತೇಳಿ ಇಲ್ಲಿ ಬಿರಿಯಾನಿ, ಅಲ್ಲಿ ಚಿಲ್ಲಿ ಚಿಕನ್. ಸೊ ಬೇಗ ಬೇಗ ಮಾಡಿ ನಾನು ಬೇಗ ರೆಡಿ ಆಗಬೇಕು. ಇಲ್ಲ ಬಂದ್ಲಾಗಲಿ ಈಗ ತಾನೇ ಅಂತ ಇದೆ, ಬಂದರೆ ಕಾಯ ಅಂತ. ಓಹೋ ಫಾರಿನ್ಗೆ ಹೋಯ್ತಿದ್ಯವ, ಎತ್ಕೊಳ್ಳೆ ಪಾಪ. ನುಲ್ಕೊಂಡದು ಹೆಂಗೆ ಎತ್ಕೊಂಡು ಹಂಗೆ ಕೆಳಗಡೆಯಿಂದ ಕಳಿಬೇಕು. ಫುಲ್ಲೆಲ್ಲ ನುಲ್ಕೊಂಡವ್ ನೋಡಲ್ಲಿ. ಈಗ ರಕ್ಕಿ ಯಾರದು? ಹಾಂ 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 ಬಾಳೆ ಬಿಚ್ಚಾಕಲ್ಲ ಅಂತಿದೆ, ಬಿಚ್ಚಾಕ್ಬಿಟ್ಟಿದ್ಯಾ ಮತ್ತೆ ಹೆಂಗೆ ಹಾಕೋದ್ರೆ ನೋಡ್ರಿ ಎಲ್ಲ ಫಾರಿನ್ ಗಿರಿನ್ಗೆ ಹೋಗೋಂಗೆ. ನಾನು ಹೇಳ್ದೆ ಹಾಕೋ ಬರ್ಬೇಡ ಕಣೆ, ಈ ಥರದ್ದು ನನ್ನ ಹತ್ರನೂ ಐತೆ, ಹಾಕೋ ಬರ್ಬೇಡ. ಇಲ್ಲ ಮಂಡೇ ಟ್ರಿಪ್ ಹೋದಾಗ ಹಾಕೊಳ್ಳೋಣ ಅಂತ ಹೇಳಿದ್ರೆ ಹೀಗೆ ಹಾಕೊಂಡ್ಬಿಟ್ಟು ನೀನು ಹಾಕು. ಇದೆಲ್ಲ ಚಿಲ್ಲಿ ಚಿಕನ್ ಮಾತಾಡು. ಯಾಕೆ ಯಾವ ಟೈಮಲ್ಲಿ? ಗುಂಡಪುರಕ್ಕೆ ಹೋಗೋ ಟೈಮಲ್ಲಿ ಹೋಗೋಣ ಬಾರೆ ನಿಧಾನಕ್ಕೆ. ಊಟದ ಟೈಮ್ ತಾನೇ ಹೋಗ್ಬೇಕಾಗಿರೋದು. ಇಷ್ಟು ಬೇಗ ಹೋಗಿ ಏನು ಮಾಡಬೇಕು? ಸೊ ಅದಕ್ಕೆ ಈಗ ಬಂದಾಗೆಲ್ಲ ಮಾಡಿರಲಿಲ್ಲ. ಬಂದಾಗೆಲ್ಲ ಮಾಡ್ತಾ ಇರಲಿಲ್ಲ. ಏನು ಬರೋರು ಹಿಂಗೆ ಅರ್ಜೆಂಟ್ಗೆ ಹೊಂಟೋಗ್ರು, ಏನು ಮಾಡ್ತಾ ಇರಲಿಲ್ಲ. ಅದಕ್ಕೆ ಮಣ್ಣ ನಾವು ಇನ್ನು ಕಬ್ಬಾಳಕ್ಕೆ ಸಾರ್ತಾರಲ್ಲ ತಿನ್ನಂಗಿಲ್ಲ. ಹಂಗೂ ಈಗ ಸಾರು ಬಿಟ್ಟವ್ರೆ ಅಂತಲೇ ಅಂದ್ಕೊಂಡಿದ್ದು. ಆಮೇಲೆ ಅಮ್ಮನ ಕೇಳಿದೆ, ಅಮ್ಮ ಇನ್ನೂ ಸಾರಲಿಲ್ಲ ಅಂತಂದ್ರು. ಅದಕ್ಕೆ ತಗೊಬಂದು ಮಾಡಿಬಿಡೋಣ, ನಮಗೂ ತಿಂದಂಗೆ ಆಗುತ್ತಲ್ಲ, ನೀವು ತಿನ್ನಂಗಿಲ್ಲ ಹಬ್ಬ ಮುಗಿಯೋ ತನಕ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಬಿರಿಯಾನಿ ರೆಡಿ ಆಗೈತೆ. ಅರ್ಜೆಂಟ್ ಮಾಡಿದ್ದು ಹೆಂಗೆ ಬಂದೈತೋ ಗೊತ್ತಿಲ್ಲ ಟೇಸ್ಟು. ಸೊ ಇವಾಗ ತಿನ್ನಬೇಕು ಟಿಫನ್ನು. ಹಾಗೆ ನಾನು ಚಿಲ್ಲಿ ಚಿಕನ್ನು ಕೂಡ ರೆಡಿ ಆಗೈತೆ. ಚಿಲ್ಲಿ ಚಿಕನ್ ಕೂಡ ರೆಡಿಯಾಗೈತೆ. ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ. ಇವಾಗ ಹೋಗಿ ಟಿಫನ್ನ ತಿನ್ಕೊಂಡು ಬೇಗ ಬೇಗ ಹೊರಡಬೇಕು. ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ. ಬನ್ನಿ ಇವಾಗ ಟಿಫನ್ ತಿನ್ನೋಣ. ಬಿರಿಯಾನಿ ಚಿಲ್ಲಿ ಚಿಕನ್. ನಮ್ಮ ಬಾವ ನಮ್ಮಕ್ಕ ಹೆಂಗೈತೆ ಬಾವ? ಹೆಂಗೈತೆ? ಇವಾಗ ಹೊರಡ್ತಾ ಇದ್ದೀವಿ. ಫುಲ್ಲು ಡ್ರೆಸ್ ನೋಡಿ ಇಟ್ಕೊಳೆ. ಒಂದು ಅಂಬ್ರೆಲಾ ಡ್ರೆಸ್ನ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಬನ್ನಿ ಇವಾಗ ಹೋಗೋಣ. ಟಿಫನ್ ಎಲ್ಲ ತಿಂದಾಯಿತು. ಸೊ ಬೇಗ ಬೇಗ ಹೋಗಬೇಕು. ನಡಿ ಅದು ಇವಾಗ 700ಕ್ಕೆ ಬಂದ್ವಿ. ಕಡಲೆಕಾಯಿ ತೊಗೋಬೇಕಂತೆ. ಕಡಲೆಕಾಯಿ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ.
ಅಲ್ಲಿ ಮಾರ್ತಿದ್ದಾರೆ. ನೋಡು ತಿಂದು. ಹಸಿಯಾಗೇ ಇಲ್ಲ. ಅದು ಒಣಗಲಕಾಯಿ ಅಂತ ಹಸಿಕಾಯಿ ಬೆಲೆ ಹಾಕಿ ನೀನೇ ಟೇಸ್ಟ್ ಆಗೈತೆ ತಗೋ. ಫಸ್ಟು ರೈತರು ಮಕ್ಕಳ ತಿನ್ಬೋದು. ಅದು ಅಕ್ಕ ಬರ್ತದೆ ಪಾರಂಕಾಯಿ ಅದು ತಿನ್ನೋಕ್ಕಾಗಲ್ಲ. ಒಂದು 2 ಕಾಯಿ ತಿಂದರೆ ಮಕ್ಕಳು ಸೇಮ್ ಮಕ್ಕಳು ಇದು ಭಾಳ ತಿಂಗೆ ಬಿಡ್ತಾರೆ. ಎಷ್ಟು ತಗೊಂಡೆ? 3 ಸೇರು ತಗೊಂಡು ಒಂದಿಡಿ ಕಡಲೆಕಾಯಿ ನಿಂತಿದ್ದಂಗೆ ತಿನ್ಕೊಂಡ್ಲು. ಏನು ಫ್ರೀಯಾಗಿ ಕುಂತಿದ್ಯಲ್ಲ, ಆಚೆ ಕಡೆ ತಿನ್ಕೊ ಕುಂತ್ಕೊಳ್ಳಿ ಅಂತ. ಚಿಕನ್ನಾರ ತಿನ್ನಲೇ, ಕಡಲೆಕಾಯಿರ ತಿನ್ಕೊ ಕುತ್ಕೊ. ಮದುವೆ ಹುಡುಗಿ ನಿಂತವಳಿಲ್ಲಿ. ಆಯ್ ಮಾಡೆ. ಆಯ್ ಚಿನ್ನ ಆಯ್ ಮಾಡ್ಬಿಡು. ಆಯ್ ಮಾಡುವ. ಯಾಕೆ ಅಳ್ತಾವಳಲ್ಲ? ಫುಲ್ಲು ಬಳೆಯೆಲ್ಲ ಬಿಚ್ಚಬಾರ್ದಿತ್ತು, ಮ್ಯಾಲೆ ಬಂದ್ಬಿಡ್ತೆ. ಓಹೋ ಫೋಟೋ ಇದ್ರಲ್ಲಿ ಚೆನ್ನಾಗಿ ಫಿಲ್ಟ್ ಇದಾಗ ಚೆನ್ನಾಗಿ ಕಾಣಿಸ್ತೀರು. ಮಾಡ್ಬಿಟ್ರೆ ಅಡುಗೆನ ಫ್ರೀಯಾಗಿ ಕೂತ್ಬಿಟ್ಟಿದ್ದೀರಲ್ಲ. ಚಿಕನ್ ಮಟನ್ ಮಾಡಿ ಗೊಜ್ಜು ಅಲ್ಲ ಮೇಲೆ ಹಾಕಿವ್ನಿ, ಅನ್ನ ಮಾಡಿ ಮಡಗಿವಿ. ಗೊಜ್ಜು ಬಿರಿಯಾನಿ ಗೊಜ್ಜನ್ನು ತೋರಿಸ್ತೆ. ಇನ್ನೇನು ಅದೇನು ನೀರು? ಓ ಪಾಪ ಕೆಲಸ ಅವಳಿಗೆ. ಮಟನ್ ಗಮ್ಮಂತ ಅದ್ಯಾಕ ಮಟನ್ ಸಾರು, ಚಿಕನ್ ಫ್ರೈ ಗಮ್ಮಂತ ಮಟನ್ ಸಾರು. ನೀನು ಮಾಡ್ದ? ಚೆನ್ನಾಗಿ ಬಂದು. ಲೇ ಸಂಧ್ಯಾ, ನಿಮ್ಮಮ್ಮ ಏನಂತ ಕೇಳು, ನಿಮ್ಮಮ್ಮ ಏನಂತ ಕೇಳು. ಹೀರೋಯಿನ್ಗಳು ಬಂದ್ರು ಅಂತವ್ರೆ. ಅಮ್ಮ ಅನ್ಲಿಲ್ವಂಟಿ ಅಂತು ನೋಡ್ದ. ದಿಲೇಣ ಬರ್ಲಿರ ಯಾಕೆ? ಒಬ್ಬಟ್ಟು ತಿಂದ್ಯಾವ? ಸಪ್ಪೆ 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 ಅಂದ್ರೆ ಏನೋ ತವಳಿಲ್ಲಿ. ನೀವೆಲ್ಲ ಇಳ್ಕೋದಿರಿ ಜಡಿಕೆ ಜಡಿಕೆ ಹೋಗ್ಲಿ ಬಾ, ನೀನು ಹೋಗಿ ಮಾಡ್ಕವೆ. ಇವತ್ತು ಅಂಗಡಿನ ಓಪನ್ ಇಲ್ಲ. ಓ ಮಾಡ ನೆನೆಗಂತ ಮಾಡವನೆ. ಮಮ್ಮಿಯ ಬರುದ ಬರ್ಸೀಗ ನಾನು ನೋಡ್ತಾ ತೆಗಿತಾ ಇರೋ. ಸಾಕು ಸಾಕು ಸಾಂಬಾರು ಹಾಕು, ಸಾಂಬಾರು ಹಾಕ್ತಾರೆ ಸಾಕು. ಚಿಕನ್ ಎತ್ಕೊಬಂದು ಚಿಕನ್ ತುಂಬ್ಕೊಂಬ ಅಲ್ಲೇ ಮಾಡ್ಕೊತೀನಿ. ಎತ್ಕೊಬಂದು ಚಿಕನ್ ಮಾಡಿ ರಾತ್ರಿ
ಏನಕ್ಕ ಮಟನ್ ತಿಂತಿಲ್ಲ ಜೋತಕ್ಕೆ ತಿನ್ನು ಹಂಚ್ಕೊಂಡು ಅಕ್ಕ ನನ್ಗೆ ಬೇಡ ಚಿಕನ್. ಏಕೆ ನಮ್ಮ ಅಕ್ಕ ಎಲೆ ಅಡಿಕೆ ಹಾಕಿ ಕೊಡ್ತಾಳೆ. ಫಸ್ಟ್ ಎಲ್ಲ ಕ್ಲೀನಾಗಿ ಒರೆಸಿ ನೆಕ್ಸ್ಟ್ ನಾನು ಶುರು ಮಾಡ್ತಾ ಇದ್ದೀನಿ ಕಣ ಆಂಟಿ ಈಗ ಬಂದ್ರಾ ಇವನ್ಗೂ ಬೇಕಂತೆ ಕೊಡ್ರಿ. ಏನು ಬೇಕಪ್ಪ ನಿನಗೆ? ಹಾಯ್ ಹಾಯ್ ಮಾಡ್ಬಪ್ಪ. ಓಹೋ ನಗನ ಕೊಡು ಹ್ಯಾಂಡ್ ಕೊಡು ಕೊಡಪ್ಪ. ಕೊಡಮ್ಮ ಕೊಡು. ಹಾಕೊಡು ಬಾಯಿಗೆ. ಆಮೇಲೆ ಕಟ್ಕೊಂಡ್ರಿ ಅಗಿತಾವಳೆ. ಚಿಕ್ಕಿಗೆ ಪಟ್ಟಂತ ಬಾ ಮುದ್ದು ಇಲ್ಲಿಗೆ ಬಾ ಹೆಂಗಪ್ಪ ಹೊಡಿದು ಹೆಂಗ್ ಹೊಡಿದು ಹಂಗೆ ಹೇಳವ ಬಾಯ್ಲಿ. ಬಾಯ್ಬಿಟ್ಟು ಹೇಳಮ್ಮ ನಮ್ಮ ಅಪ್ಪನ ಜೋರಾಗಿ ಹೇಳು ಯಾಕೆ ತೋರ್ಸ್ ನಂಗೆ ಅಲ್ಲಿ ಮೇಲೆ ಅಕ್ಕಿ ಬೀಳ್ತಾವ ನೋಡಲ್ಲಿ ಮಾಡವ ಮಾಡಿಸ್ಕೊ. ಅಭಿ ಗುಣಕ ಕುತ್ಕೊಂಡು ಬಾಯ್ ನಿಧಾನ ಕೊಡು ನೀನು. ಓ ಬಾಯ್ ಮಾಡಿದ್ವಿ ಯೂಟ್ಯೂಬ್ ಆಗ್ತಾವ ನೋಡ್ಕೋ. ಬಾಯ್ ಅಭಿ ಬಾಯ್ 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 ಸಂಧ್ಯಾ. ಅಣ್ಣ ದಿಲ್ಲಿ ಅಣ್ಣ ಬಾಯ್. ಬಾಯ್ ಅಭಿ ಬಾಯ್ ನಿಧಾನಕ್ಕೆ ಓಹೋ ಸಾಕಿ ಪಾರ್ಸಲ್ ಕೊಡು. ಶ್ವೇತಾ ಬಾಯ್ 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 ಬಾಯ್. ಹಾ ಬಾಯ್. ಮತ್ತೆ ಯಾವಾಗ ಸಿಗೋದು? ನೆಕ್ಸ್ಟ್ ನೋಡುವ ನೆಕ್ಸ್ಟ್ ವಾರ ಮುತ್ತತ್ತಿ. ಅದುವೇ ಮುತ್ತತ್ತಿ ಅದಲ್ಲ ಇನ್ನ. ಸರಿ ಬಾಯ್. ಯಾಕೆ ಪಾಪ ಒಬ್ಬನೇ ಅವನೇ. ಏನು ಮಾಡ್ತಿದ್ದೆ ಬಂಗ ನೀನು? ಏನು ಮಾಡ್ತಿದ್ದವ ನೀನು? ಗುಂಡು ಒಬ್ಬನೇ ಇದ್ದಾ? ಥ್ಯಾಂಕ್ಸ್ ಕೊಡಮ್ಮ ರೇಖಿ. ಥ್ಯಾಂಕ್ಸ್ ಇಲ್ಲಿ ಬೇಗ ಕೊಡಬೇಕು. ಥ್ಯಾಂಕ್ಸ್ ಕೊಡು. ಕ್ಲೀನ್ ಕೊಡಮ್ಮ. ಥ್ಯಾಂಕ್ಸ್ ರೇಖಿ. ಥ್ಯಾಂಕ್ಸ್ ಕೊಡು. ಕೊಡಲ್ವಾ? ಥ್ಯಾಂಕ್ಸ್. ಥ್ಯಾಂಕ್ಸ್ ಗಂಡ. ಶಿವು ಇಲ್ಲವಾ ರೇಖಿ? ಶಿವು ಇಲ್ಲ. ಶಿವು ಇಲ್ಲಿ? ಹಾಂ ಶಿವು ಇಲ್ಲ ಮಗನೆ? ಅಲ್ಲಿ ಶಿವು ಬಂದ. ಅಲ್ಲಿ ನೋಡಿ ಹೆಂಗೆ ನೋಡ್ತಾನೆ. ಶಿವು ಬಂದ ಅಂದರೆ ಬಾಕ್ಲು ಸೈಡ್ ನೋಡ್ತಾನೆ. ಎಲ್ಲಮ್ಮ ಶಿವು? ಎಲ್ಲಮ್ಮ ಶಿವು? ಎಲ್ಲಮ್ಮ ಶಿವು? ಸೊ ಇಲ್ಲಿ ಕೀರೆ ಸೊಪ್ಪು ಹಾಕೊಳ್ಳೋಕ್ಕೋಸ್ಕರ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಿದ್ದೀರಾ. ಈ ಸೀಸನ್ ಬಂದ್ರೆ ಅಂದು ಎಲ್ಲರ ಮನೆ ಹಿಂದಗಡೆ ಕೀರೆ ಸೊಪ್ಪಂತೂ ಹಾಕೊಂಡೇ ಹಾಕೊಳ್ತಾರೆ. ಸೊ ನಮ್ಮ ಮನೇಲಿ ಕೂಡ ರೆಡಿ ಮಾಡ್ಕೊಳ್ತಿದ್ದಾರೆ. ಇವು ಬಂದ್ರು ನೋಡಿ ಹೆಂಗ್ ಓಡ್ತಾವ ನೀವು.
ಯಾರದು ರಕ್ಕಿ? ಹ್ಞೂ ರಕ್ಕಿ? ಏಯ್ ಪೊಲಿ ಶಿವು ಇಲ್ಲ ಮಗನೆ, ಅಲ್ಲಿ ಶಿವು ಹೋಯ್ತಾ? ರಕ್ಕಿ ಶಿವು ಹೋಯ್ತಾ? ಕ್ಯಾರೆ ಬುಟ್ಟ ಬೋಸುಡಿ. ಓಹೋ ಶಿವು ಇಲ್ಲವಾ ರಕ್ಕಿ? ಅಲ್ಲಿ ನೋಡಿ ಹೆಂಗೆ ಮಲ್ಕೋತಾವನೆ. ಎಲ್ಲೋಗಿದ್ರು ನಿನ್ನ ಬಿಟ್ಬಿಟ್ಟು ಇವತ್ತು? ಹ್ಞೂ ಥ್ಯಾಂಕ್ಸ್ ಕೊಡಮ್ಮ ರೇಖಿ, ಥ್ಯಾಂಕ್ಸ್ ಕೊಡು, ಬೇಗ ಬೇಗ ಕೊಡು, ಥ್ಯಾಂಕ್ಸ್ ಕೊಡು. ಪುಷ್ಟಿ ಥ್ಯಾಂಕ್ಸ್ ಕೊಡು ಪುಷ್ಟಿ. ಫೈನಲಿ ಇವತ್ತಿಗೆ ಮದುವೆ ಫಂಕ್ಷನ್ ಎಲ್ಲ ಮುಗೀತು. ನಾವು ಕೂಡ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಭರ್ಜರಿಯಾಗಿ ಊಟನೂ ಕೂಡ ನಾನ್ ವೆಜ್ ಊಟನ ಮಾಡ್ಕೊಂಡು ಬಂದ್ವಿ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.